ಸರ್, ಒಬ್ಬ ಮನುಷ್ಯ ಯಾವ ಟೈಮಿಗೆ ಕಾನ್ಶಿಯಸ್ ಆಗ್ಬೇಕಂತ ನೀವು ಹೇಳ್ಬೇಕ್ರಿ? 2 mm ಕಿಡ್ನಿ ಸ್ಟೋನ್ ಆದಾಗ, ಅಥವಾ 3 mm ಕಿಡ್ನಿ ಸ್ಟೋನ್ ಆದಾಗ, ಅಥವಾ 6 mm ಕಿಡ್ನಿ ಸ್ಟೋನ್ ಆದಾಗ, ಯಾವ ಟೈಮ್ನಾಗ ಅವ ಡಾಕ್ಟರಿಗೆ ಅಪ್ರೋಚ್ ಆಗೋದು ಬಹಳ ಸೇಫ್ ಇರ್ತದ್ರಿ? ಸೈಜ್ ಆಫ್ ದ ಸ್ಟೋನ್ ಇಂಪಾರ್ಟೆಂಟ್. ಹೇಳೋಕೆ ಮುಂಚೆ ನಾನು ಒಂದು ಪಾಯಿಂಟ್ ಹೇಳ್ತೀನಿ. ಒಂದು ಬಾಗ್ಲ ಇದೆ, ಅದರೊಳಗಿಂದ ಒಬ್ಬ ಮನುಷ್ಯ ದಾಟಬೇಕು. ಯಾವ ಮನುಷ್ಯ ಆ ಬಾಗ್ಲದಿಂದ ದಾಟ್ತಾನೆ? ಆ ಬಾಗ್ಲ ಇಷ್ಟಿತ್ತು ಅಂತಂದ್ರೆ ಇದಕ್ಕಿಂತ ಸಣ್ಣಿದ್ದವ್ ದಾಟ್ತಾನೋ, ಇದಕ್ಕಿಂತ ದೊಡ್ಡದಿದ್ದವ್ ದಾಟ್ತಾನೋ? ಆಬ್ವಿಯಸ್ಲಿ ಸಣ್ಣದಿದ್ದವ್ ದಾಟ್ತಾನೆ. ಸೊ ಬಾಗ್ಲದ ಬಗ್ಗೆ ನಾವು ತಿಳ್ಕೊಂಡ್ವಿ ಎಷ್ಟಿದೆ ಅಂತಂದ್ರೆ, ಯಾವಾಗ ಅದಕ್ಕೆ ಹೆಲ್ಪ್ ಬೇಕು ದಾಟ್ಲಿಕ್ಕೆ, ಯಾವಾಗ ಹೆಲ್ಪ್ ಬೇಡ ಈಸಿಲಿ ತಿಳಿದು ಬಿಡ್ತೀವಿ. ಸೊ ಬಾಗ್ಲ ಅಂದ್ರೆ ಏನು? ದ ನ್ಯಾರೋಯೆಸ್ಟ್ ಪಾರ್ಟ್, ಸಣ್ಣ ಪಾರ್ಟ್, ಇಡೀ ಸಿಸ್ಟಮ್ ಅಲ್ಲಿ ಯಾವ್ದು ಸಣ್ಣದಿದೆ ಅದ್ರ ಬಗ್ಗೆ ತಿಳ್ಕೊಳ್ಳೋದು. ಈಗ ಹೆಲ್ಪ್ ಆಫ್ ಅ ಡೈಗ್ರಾಮ್, ಈ ಕಿಡ್ನಿಯಲ್ಲಿ ಏನು ಮೂತ್ರ ಉತ್ಪತ್ತಿ ಆಯಿತು, ಇದನ್ನ ಹೊರಗಡೆ ತೊಗೊಂಡು ಬರೋದು, ಮೂತ್ರ ಚೀಲತನ ತೊಗೊಂಡು ಹೋಗೋದು ಕೆಲಸ ಈ ಟ್ಯೂಬ್ ಮಾಡುತ್ತೆ. ಈ ಟ್ಯೂಬ್ ನ್ಯಾರೋಯೆಸ್ಟ್ ಪಾರ್ಟ್. ಇದು ಆಲ್ಮೋಸ್ಟ್ ಅವರೇಜ್ ಒಬ್ಬ ಮನುಷ್ಯನಲ್ಲಿ 5 ರಿಂದ 6 mm ಸೈಜ್ ಡಯಾಮೀಟರ್ದು ಟ್ಯೂಬ್ ಇರ್ತದೆ. ಸೊ ಏನ್ ನಂಬರ್ ಕೊಟ್ಟೆ ನಾನು? 5 ರಿಂದ 6 mm. ಸೊ ಇದಕ್ಕಿಂತ ಸಣ್ಣದಿತ್ತಪ್ಪ ನಮ್ಮ ಸ್ಟೋನು ಅಂತಂದ್ರೆ ಅದು ತಾನೇ ಪಾಸ್ ಆಗುವ ಸಾಧ್ಯತೆಗಳು ಜಾಸ್ತಿ. 7 ಆದ್ಮೇಲೆ ತನಸ್ತಾನೆ ಹೋಗುವ ಸಾಧ್ಯತೆಗಳು ಕಡಿಮೆ ಆಗ್ತಾ ಬಂದ್ಬಿಡ್ತಾವೆ. ಸೊ ಅವಾಗ ನಮಗೆ ಹೆಲ್ಪ್ ಬೇಕಾಗ್ತದೆ. ಕೆ ಅಂತ ಕಮೆಂಟ್ ಮಾಡಿ 10 ಕಾಮನ್ ಮಿತ್ಸ್ ಅನ್ನ ಅಡ್ರೆಸ್ ಮಾಡಿ ನಿಮ್ಗೆ PDF ಕಳಿಸ್ಕೊಡ್ತೀನಿ. ಇದನ್ನ ನಿಮ್ಮ ಫ್ರೆಂಡ್ಸಿಗೆ ಫಾರ್ವರ್ಡ್ ಮಾಡಿ, ಶೇರ್ ಮಾಡಿ.